ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲಿ ಕಾಣೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಹಾಶಿವರಾತ್ರಿ ಹಬ್ಬದ ದಿವಸ ಫಸ್ಟು ನಾವು ಮನೇಲಿ ಪೂಜೆ ಮಾಡಿ, ಅದಾದಮೇಲೆ ನಮ್ಮ ಲಿಂಗಕ್ಕೆ ಪೂಜೆ ಮಾಡ್ಕೊತೀವಿ. ಅಂದರೆ ನಾವು ಲಿಂಗಾಯತ್ಸ್ ಆಗಿರೋದ್ರಿಂದ ನಮಗೆ ದೇವ್ರು ಅಂತ ಹೇಳ್ಬಿಟ್ಟು ಕಟ್ಟಿರ್ತಾರೆ, ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ 9 ಟೈಪ್ಸು ಅಭಿಷೇಕದ ಸಾಮಾನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಪಾಪುಗೆ ಶಿವ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಇಯರ್ ಮಾಡೋಣ ಅಂದರೆ ಮಗು ತುಂಬ ಚಿಕ್ಕದಾಗಿದ್ದ. ಅದಾದಮೇಲೆ ನನಗೆ ಇನ್ನೂ ಅವ್ನು ಬರೀ ಆಲ್ಮೋಸ್ಟ್ 1 ಮಂತಲ್ಲಿದ್ದ, ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಇಯರ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟು ಈ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಫಸ್ಟು ಹಣೆಗೆಲ್ಲ ವಿಭೂತಿ ಬರೆದು ಮತ್ತು ಕಣ್ಣೆಲ್ಲ ಬರೆದಿದ್ರಿ. ನಾನು ಲಿಟ್ರಲಿ ನನ್ನ ನೇಬರ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ನಂಗೆ ಪ್ರತಿಯೊಂದು ಅಷ್ಟೇ, ಈ ರೀತಿ ನಾನು ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಕಂಪ್ಲೀಟಾಗಿ ನಂಗೆ 100% ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಮನೇಲಿ ಏನೇ ಇರಲಿ ಎಲ್ಲ ತೊಗೊಂಬಂದು ನಮ್ಮ ಮನೇಲಿಟ್ಟು ಇಂಥದ್ದು ಐಟಮ್ಸ್ ಇದೆ, ಇನ್ನು ಮಿಕ್ಕಿದ್ದು ನೀವು ಅರೇಂಜ್ ಮಾಡಿರಿ ಅಂತ ಹೇಳ್ತಾರೆ. ಈ ತ್ರಿಶೂಲ ಆಗಲಿ ಪ್ರತಿಯೊಂದು ಅವರೇ ಮಾಡಿದ್ದು. ಸೊ ಹಂಗಾಗಿ ನಾನು ಅವ್ರಿಗೆ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಈ ರೀತಿ ಇದೆ, ಔಟ್ಪುಟ್ ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಪಕ್ಕದಲ್ಲಿ ಅವರು ಲಿಂಗನ ಎಲ್ಲ ರೆಡಿ ಮಾಡಿದರು ಫ್ಲವರ್ಸಲ್ಲಿ. ಬಟ್ ಮಗು ತುಂಬಾ ಇವಾಗ ಓಡಾಡೋನಾಗಿರೋದ್ರಿಂದ ಅಲ್ಲಿ ಮಲಗಿಸಿದ್ರೂ ಅದು ಕದ್ಬಿಟ್ಟು ಈ ಥರ ಆಗೋಗ್ಬಿಟ್ಟಿದೆ. ಸೊ ಫೈನಲಿ ಅವರೇ ನನಗೆ ಈ ಫೋಟೋಸು ಎಲ್ಲನೂ ಅವರೇ ತೆಕ್ಕೊಟ್ಟಿದ್ದು. ಸೊ ಇದಾದಮೇಲೆ ಮಹಾಶಿವರಾತ್ರಿಗೆ ಏನಂತ ಹೇಳಿದ್ರೆ ಸ್ಪೆಷಲ್ಲು, ಅವತ್ತು ಅನ್ನ ತಿನ್ನೋಂಗಿಲ್ಲ, ಹಂಗಾಗಿ ನಮ್ಮ ಮನೇಲಿ ನಾವು ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಾಡಿದ್ವಿ. ಸೊ ಸಂಜೆ ಮೇಲೆ ಮಾಡೋರ ಮನೆಯಲ್ಲಿ ಉಂಡೆಗಳು ಮಾಡ್ತಾರೆ, ಅಂದರೆ ರವೆ ಉಂಡೆ, ಕಳೆ ಬೀಜ ಉಂಡೆ ತುಂಬ ಎಲ್ಲ ಮಾಡ್ತಾರೆ. ಅವತ್ತು ನನಗೂ ಅಷ್ಟೇ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲ ಮಗುದೆಲ್ಲ ಮುಗಿಯೋಷ್ಟರಲ್ಲೇ ಆಲ್ಮೋಸ್ಟ್ 5:30 6 o'clock ಆಗೋಯಿತು. ಸೊ ಅದೇನೂ ಮಾಡೋಕ್ಕಾಗಲಿಲ್ಲ. ಇಮಿಡಿಯೇಟಾಗೆ ನಾವು ಹೊರಗಡೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ನಾವು ಬೆಂಗಳೂರು ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ರಿ. ಮತ್ತು ಶರತ್ ಇಟ್ಕೊಂಡು ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಸಿಗಲ್ಲ, ಹಾಗಾಗಿ ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೊ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಜಾತ್ರೆಗೆ ಹೋಗಿದ್ವಿ. ಆಲ್ಮೋಸ್ಟ್ ನಾವೊಂದು 3 years ಬ್ಯಾಕ್ ಹೋಗಿದ್ವಿ ಒನ್ ಟೈಮು, ಮತ್ತು ಈ ಟೈಮು ಹೋದ್ವಿ. ಹಿಂದಿನ ದಿವಸನೇ ಹೋಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಪ್ಲಸ್ ಇದು ಜಾತ್ರೆಗೆ ಥರ ತೇರು ಎಳಿತಾರಲ್ವ, ಅದು ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ರು. ಈ ಬಸವ ಏನು ನೋಡ್ತಾ ಇದ್ದೀರಾ, ಇದು 5 ಕಾಲು ಬಸವ ಇರೋದು. ಸೊ ಅದನ್ನು ನಾನು ಕ್ಲಿಪ್ ತೊಗೊಂಡೆ, ನನಗೆ ತುಂಬ ಇಷ್ಟ ಆಯಿತು. ಹೋಗಿದ ತಕ್ಷಣ ನಮ್ಮ ಒಂದು ಅದೃಷ್ಟ ಏನೋ ಅದೇ ಟೈಮಲ್ಲೇ ದೇವ್ರ ಮೆರವಣಿಗೆ ಸಹ ಬರ್ತಾಯಿತ್ತು. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು. ಮೇನ್ ದೇವರು ಗರ್ಭಗುಡಿಯಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ ಬಿಡಲ್ಲ, ಹಾಗಾಗಿ ನಾನು ಅಲ್ಲೇನೂ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಜಾಯಿಂಟ್ ವಿಲು ಮತ್ತು ಕೊಲಂಬಸ್ ಎಲ್ಲ ಇತ್ತು ಆಡಬೇಕು ಅಂತ. ನನಗೆ ಇದೆಲ್ಲ ಅಂದರೆ ತುಂಬ ಭಯ. ಶರತ್ ಇಲ್ಲ ಆಡಲೇಬೇಕು ಅಂದಾಗ ಹೋದ್ವಿ. ಸೊ ಈ ಹುಡುಗಿ ಬಂದು ಅಲ್ಲೇ ನಮಗೆ ಫ್ರೆಂಡ್ ಆದರು. ಸೊ ಹಂಗಾಗಿ ಅವರು ಒಬ್ಬರೇ ಹೋಗ್ತಾ ಇದ್ದಿದ್ದನ್ನ ನಮ್ಮ ಜೊತೆನೇ ಬಂದರು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ಸ್ಮಾಲ್ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬರ್ಡೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ. ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಅದಕ್ಕೆ ಮುಂಚೆ ಶಿವರಾತ್ರಿ ಇದ್ದಿದ್ದರಿಂದ ನಾನು ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ, ಮತ್ತು ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಆ ಶಿವ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಲಾಟ್ಸ್ ಆಫ್ ಲವ್.